ಅಧಿಕಾರ ತ್ಯಾಗ ಮಾಡದ ಬಗ್ಗೆ ಡಿಕೆ ಶಿವಕುಮಾರ್ ಪ್ರಸ್ತಾಪಿಸಿದ್ದಾರೆ. ಆ ಮೂಲಕ ಪರೋಕ್ಷವಾಗಿ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಡಿಕೆಶಿ ಪ್ರಸ್ತಾಪಿಸಿದ್ದಾರೆ. ಸೋನಿಯಾ ಗಾಂಧಿ 2 ಬಾರಿ ಪ್ರಧಾನಿ ಸ್ಥಾನವನ್ನು ತ್ಯಾಗ ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ಯಾರು ಸಣ್ಣ ಅಧಿಕಾರ ತ್ಯಾಗ ಮಾಡ್ತಾ ಇಲ್ಲ. ಸೋನಿಯಾ ಗಾಂಧಿ ಅವರನ್ನ ಹೊಗಳುತ್ತಲೇ ಅಧಿಕಾರ ಹಂಚಿಕೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ದೆಹಲಿಯಲ್ಲಿ ನಡೆದ ಎಐಸಿಸಿ ಕಾರ್ಯಾಗಾರದಲ್ಲಿ ಡಿಕೆಶಿ ಈ ಮಾತುಗಳನ್ನು ಆಡಿದರು. ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತೆ ಸಿದ್ದರಾಮಯ್ಯ ಮುಂದೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. Positioned a panchayat fellow, some ministers, some MLAs, we share power, but some of us never agree to share power, even at the panchayat level. That is what the Congress party has contributed to this country. Anyway, today I don't want to discuss much. Today we have a lot of aspirations, taking the state and the nation. A small positioned a panchayat fellow, some ministers, some MLAs, we share power, but some of us never agree to share power, even at the panchayat level. That is what the Congress party has contributed to this country. Anyway, today I don't want to discuss much. Today we have a lot of aspirations, taking the state and the nation. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಎಐಸಿಸಿ ಕಾರ್ಯಾಗಾರದಲ್ಲೇ ಡಿಕೆಶಿ ಈ ಮಾತುಗಳನ್ನು ಆಡಿರೋದು. ಪರೋಕ್ಷವಾಗಿ ಸಿಎಂ ಸ್ಥಾನದ ಅಧಿಕಾರ ಹಂಚಿಕೆ ಬಗ್ಗೆನೇ ಮಾತಾಡಿದ ಡಿಕೆ ಶಿವಕುಮಾರ್. ವಿಜಯ್, ಅಧಿಕಾರ ಹಂಚಿಕೆ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಅಸಮಾಧಾನ ಇರೋದಂತೂ ಸತ್ಯ. ಯಾಕಂದ್ರೆ ಅದು ಜಗಜ್ಜಾಹೀರ ಆಗಿರುವಂತದ್ದು. ಈಗ 2 ವರ್ಷ ಅಥವಾ 2.5 ವರ್ಷಗಳ ನಂತರ ಸಿದ್ದರಾಮಯ್ಯ ಸ್ಥಾನ ಕೆಳಗಿಳಿತಾರೆ ಅವರು. ಅವಾಗ ನಾನು ಸಿಎಂ ಆಗ್ತೀನಿ ಅನ್ನುವಂಥದ್ದು, ಮತ್ತೆ ಅದ್ರ ಜೊತೆಗೆ ಬಹಳಷ್ಟು ಆಪ್ತರ ಹತ್ರನೂ ಸಹಿತ ಈ ವಿಚಾರ ಚರ್ಚೆ ಆಗಿರುವಂತದ್ದು. ಆದ್ರೆ ಈ ವಿಚಾರದಲ್ಲಿ ಬಹಳಷ್ಟು ಇಬ್ರು ನಾಯಕರ ನಡುವೆ, ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನಡುವೆ ಯಾವಾಗ್ಲೂ ಸಹಿತ ಅಂದ್ರೆ ಒಳಗೆ ಮುಸುಕಿನ ಗುದ್ದಾಟ ನಡೀತಾನೆ ಇರುತ್ತೆ. ಹೈಕಮಾಂಡ್ ನಾಯಕರು ಸಹಿತ ಅದನ್ನ ಕನ್ವಿನ್ಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ. ಮತ್ತೆ ಪ್ರತಿ ಬಾರಿಯೂ ಸಹಿತ ಅವಕಾಶ ಸಿಕ್ಕಾಗಿಲ್ಲ ಡಿಕೆ ಶಿವಕುಮಾರ್ ಅವರು ಅವರ ಮನದಾಳವನ್ನ ಹೇಳುವಂತಹ ಕೆಲಸವನ್ನ ಪ್ರತಿ ಬಾರಿನೂ ಮಾಡಿದ್ದಾರೆ. ಈ ಬಾರಿಯೂ ಸಹಿತ ಎಐಸಿಸಿ ಅಂದ್ರೆ ಕಾರ್ಯಾಗಾರ ನಡೆಯುವಂತಹ ಸಂದರ್ಭದಲ್ಲಿ ದೆಹಲಿಯಲ್ಲಿ ಆಗಸ್ಟ್ 2ನೇ ತಾರೀಕು ಅವಾಗ ಇಡೀ ದೇಶದ ಎಲ್ಲಾ ಕಾಂಗ್ರೆಸ್ ನಾಯಕರುಗಳಿದ್ರು. ಅದರಲ್ಲೂ ಪ್ರಮುಖವಾದಂತಹ ನಾಯಕರುಗಳಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ವಾಡ್ರಾ ಆಗಿರ್ಬೋದು, ಅದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಸ್ವತಃ ಸಿದ್ದರಾಮಯ್ಯನವರು ಸಹಿತ ಅದೇ ಒಂದು ವೇದಿಕೆಯಲ್ಲಿ ಏನಂದ್ರೆ ಕಾರ್ಯಾಗಾರದಲ್ಲಿ ಇದ್ರು. ಅಂತಹ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅಂದ್ರೆ ನೇರವಾಗಿ ಕೊಡದೇ ಇದ್ರು ಸಹಿತ ಇಂಡೈರೆಕ್ಟ್ ಆಗಿ ಅದು ಸೋನಿಯಾ ಗಾಂಧಿ ಅವರ ಹೆಸರನ್ನ ಪ್ರಸ್ತಾಪ ಮಾಡೋ ಮೂಲಕವಾಗಿ, ಅಂದ್ರೆ ಸೋನಿಯಾ ಗಾಂಧಿ ಅವರು ಅಧಿಕಾರ ತ್ಯಾಗವನ್ನ ಮಾಡಿದ್ರು. ಒಂದು ಕಾಲದಲ್ಲಿ ಅವರಿಗೆ ಪ್ರಧಾನಿ ಹುದ್ದೆ ಇರುವಂತಹ ಅವಕಾಶ ಇದ್ರು ಸಹಿತ ಅವರು ಅಧಿಕಾರ ತ್ಯಾಗವನ್ನ ಮಾಡಿ ಪಕ್ಷಕ್ಕೋಸ್ಕರ ದುಡಿದ್ರು ಅನ್ನುವಂತಹ ವಿಚಾರವನ್ನ ಹೇಳೋ ಮೂಲಕವಾಗಿ ಜೊತೆಗೆ ಆಡ್ ಆನ್ ಮಾಡ್ತಾ ಅವ್ರು ಹೇಳ್ತಾರೆ, ರಾಜ್ಯದಲ್ಲಿ ಆಗ್ಲಿ ಅಥವಾ ದೇಶದಲ್ಲೇ ಆಗ್ಲಿ ಒಂದು ಅಂದ್ರೆ ಸಚಿವರಾಗಿರ್ಲಿ ಅಥವಾ ಏನಂತಂದ್ರೆ ಶಾಸಕರಾಗ್ಲಿ ಅಥವಾ ಗ್ರಾಮ ಪಂಚಾಯತ್ ಸದಸ್ಯರಾಗ್ಲಿ ಯಾರೂ ಸಹಿತ ಅಧಿಕಾರವನ್ನ ತ್ಯಾಗ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇಲ್ಲ ಅನ್ನೋ ಮೂಲಕವಾಗಿ ಇಂಡೈರೆಕ್ಟ್ಲಿ ಸಿದ್ದರಾಮಯ್ಯನವರು ಸಹಿತ ಅಧಿಕಾರವನ್ನ ತ್ಯಾಗ ಮಾಡ್ತಾ ಇಲ್ಲ ಅನ್ನುವಂತಹ ಸಂದೇಶವನ್ನ ಎಲ್ಲಾ ಹಿರಿಯ ನಾಯಕರುಗಳ ವೇದಿಕೆಯ ಮೇಲ್ಗಡೆನೆ ವೇದಿಕೆಯ ಮುಂಭಾಗದಲ್ಲಿ ಕುತ್ಕೊಂಡಿರುವಂತಹ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡೋ ಮೂಲಕವಾಗಿ ತಾನೂ ಸಹಿತ ಇನ್ನೂ ಅಧಿಕಾರ ಹಂಚಿಕೆಯ ವಿಚಾರವಾಗಿ ಏನಂದ್ರೆ ವೇಟ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಆ ಮೂಲಕವಾಗಿ ಏನಂದ್ರೆ ಈ ಹಿಂದೆ ಆಗಿರ್ತಕ್ಕಂತಹ ಒಡಂಬಡಿಕೆ ಆಗಿರ್ಬೋದು ಅಥವಾ ಒಪ್ಪಂದಗಳಾಗಿರ್ಬೋದು, ಅವರಿಬ್ಬರ ನಡುವೆ ನಡೆದಿರ್ತಕ್ಕಂತಹ ಮಾತುಕತೆ ಆಗಿರ್ಬೋದು, ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂತಹ ಭರವಸೆಗಳಾಗಿರ್ಬೋದು, ಆ ಮೂಲಕವಾಗಿ ವೇದಿಕೆ ಮೂಲ ಮೇಲೆ ಮತ್ತೊಂದು ಬಾರಿ ಏನಂದ್ರೆ ಮನವರಿಕೆ ಮಾಡಿಕೊಡುವಂತಹ ಕೆಲಸ, ಅವರಿಗೆ ಏನಂದ್ರೆ ನೆನಪಿಸುವಂತಹ ಕೆಲಸವನ್ನ ಮಾಡಿದ್ರ ಅನ್ನುವಂತಹ ಕ್ವಶನ್ ಮಾರ್ಕ್ ಈಗ ಮೂಡ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.